ನಮಸ್ಕಾರ ವೀಕ್ಷಕರೇ, JB ಕಿಚನ್ ಆ್ಯಂಡ್ ವ್ಲಾಗ್ಸ್ಗೆ ಸ್ವಾಗತ. ನೀವು ಸಿಗಡಿ ಅಥವಾ ನಮ್ಮ ಕಡೆ ಇದಕ್ಕೆ ಚಟ್ಲಿ ಅಂತ ಹೇಳ್ತಾರೆ, ಈ ಥರ ಗ್ರೇವಿ ಮಾಡ್ಕೊಳ್ಳಿ, ತುಂಬ ಟೇಸ್ಟ್ ಕೊಡುತ್ತೆ. ಹಾಗೆ ಈ ಒಂದು ಗ್ರೇವಿ ರೆಸ್ಟೋರೆಂಟ್ ಹೋಟೆಲಲ್ಲಿ ಕೊಡುವ ಹಾಗೇ ಇರುತ್ತೆ. ಒಮ್ಮೆ ನೀವು ಇದನ್ನು ಟ್ರೈ ಮಾಡ್ಕೊಳ್ಬೋದು. ಹಾಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಬೆಲ್ ಬಟನನ್ನು ಕ್ಲಿಕ್ ಮಾಡಿ. ನಾ ಮಾಡುವ ರೆಸಿಪಿಯ ನೋಟಿಫಿಕೇಷನ್ ಫಸ್ಟ್ ನಿಮಗೆ ಬರುತ್ತೆ. ಸಿಂಪಲ್ ಆಗಿರುವಂಥ ರೆಸಿಪಿಗಳನ್ನು ಶೇರ್ ಮಾಡ್ತಾ ಇರ್ತೇನೆ. ನಾನಿಲ್ಲಿ ಒಂದು ಅರ್ಧ kg ಆಗೋಷ್ಟು ಸಿಗಡಿ ಇದೆ. ಇಲ್ಲಿ ಇದನ್ನೀಗ ಮೊದಲಿಗೆ ಚೆನ್ನಾಗಿ ಇದನ್ನು ಕ್ಲೀನ್ ಮಾಡ್ಕೊಳ್ಬೇಕು. ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ, ಹಾಗೆ ಇನ್ನೊಬ್ರಿಗೂ ಶೇರ್ ಮಾಡಿ, ಲೈಕ್ ಮಾಡಿ, ಸಪೋರ್ಟ್ ಮಾಡಿ. ತುಂಬ ಚೆನ್ನಾಗಿದೆ, ಫ್ರೆಶ್ ಆಗಿದೆ ಈ ಸಿಗಡಿ. ಇದನ್ನು ಚೆನ್ನಾಗಿ ಬಿಡಿಸ್ಕೊಂಡು ಕ್ಲೀನ್ ಮಾಡಿ ವಾಶ್ ಮಾಡಿಕೊಂಡು ತಗೋಬರ್ತೇನೀಗ. ಈ ಥರ ಬಿಡಿಸಿ ರೆಡಿ ಮಾಡಿ ಇಟ್ಕೊಂಡಿದ್ದೆ ನೋಡಿ. ಮೇಲ್ಗಡೆ ಇರುವ ಸ್ಕಿನ್ನನ್ನೆಲ್ಲ ತೆಕ್ಕೊಳ್ಬೇಕು. ನಿಮಗೊಂದು ವೇಳೆ ಸಿಗಡಿ ಬಿಡಿಸ್ಲಿಕ್ಕೆ ಆಗಲಿಲ್ಲ ಅಂದರೆ ಆ ಮಾರುವವರೇ ಬಿಡಿಸಿ ಕೊಡ್ತಾರೆ. ನಾನು ಇದಕ್ಕೆ ಉಪ್ಪು ಮತ್ತು ಅರಿಶಿಣದ ಪುಡಿ ಹಾಕಿರ್ತೇನೀಗ. ಒಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿದ್ದೆ, ಹಾಗೆ ಒಂದು ಅರ್ಧ ಚಮಚ ಆಗೋಷ್ಟು ಅರಿಶಿಣದ ಪುಡಿ ಹಾಕಿದ್ದೆ. ಇಲ್ಲಿ ನಾನು ಒಂದು 1/4 ಚಮಚ ಆಗುವಷ್ಟು ಕಾಳು ಮೆಣಸು ಅಂದರೆ ಪೆಪ್ಪರನ್ನು ಹುರ್ಕೊಳ್ತಾ ಇರೋದು. ಒಂದು ದೊಡ್ಡ ಸ್ಪೂನ್ ಆಗುವಷ್ಟು ಕೊತ್ತಂಬರಿ ಕಾಳು, ಒಂದು ಚಿಟಿಕೆ ಆಗುವಷ್ಟು ಜೀರಿಗೆಯನ್ನು ಹಾಕ್ಕೊಂಡಿದ್ದೆ. ಹಾಗೆ ಒಂದು ಸ್ಪೂನ್ ಆಗುವಷ್ಟು ಎಳ್ಳನ್ನು ಕೂಡ ಹಾಕಿದ್ದೆ ನಾನಿಲ್ಲಿ. ಇದನ್ನು ಚೆನ್ನಾಗಿ ರೋಸ್ಟ್ ಮಾಡ್ಕೊಳ್ಳೋಣ. ಅದ್ರ ಜೊತೆಗೆ 1 ಸ್ಪೂನ್ ಆಗುವಷ್ಟು ಗಸಗಸೆಯನ್ನು ಹಾಕಿ ಲಾಸ್ಟಲ್ಲಿ ಗಸಗಸೆ ಹಾಕ್ಕೊಳ್ಬೇಕು. ಹುರಿದು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೆ. ಇದು ಹುರಿದಿರುವಂಥ ಐಟಮನ್ನು ಮಿಕ್ಸಿ ಬೌಲಿಗೆ ತೆಗೆದಿಟ್ಕೊಳ್ತಾ ಇದ್ದೆ ನೋಡಿ. ಈಗ ಅದೇ ಚಟ್ಲಿಗೆ ನಾನಿಲ್ಲಿ ಸ್ವಲ್ಪ ಚಿಲ್ಲಿ ಪೌಡ್ರನ್ನು ಹಾಕ್ಕೊಳ್ತಾ ಇದ್ದೆ. ಒಂದು ಖಾರಕ್ಕೆ ನಿಮ್ಮ ಅನುಗುಣಕ್ಕೆ ತಕ್ಕಂತೆ ಹಾಕ್ಕೊಳ್ಳಿ. ನಾನೊಂದು 2 ಸ್ಪೂನ್ ಆಗುವಷ್ಟು ಚಿಲ್ಲಿ ಪೌಡ್ರ್ ಹಾಕಿದ್ದೆ. 1 ಸ್ಪೂನ್ ಆಗುವಷ್ಟು ಗರಂ ಮಸಾಲೆ ಹಾಕಿ ಇದನ್ನು ಚೆನ್ನಾಗಿ ಉಪ್ಪು, ಅರಿಶಿಣದ ಪುಡಿ, ಚಿಲ್ಲಿ ಪೌಡ್ರು, ಗರಂ ಮಸಾಲೆ ಹಾಕಿ ಅದನ್ನು ಕಲಸಿ ರೆಡಿ ಮಾಡಿ ಇಟ್ಟಿದ್ದೆ. ಇಲ್ಲಿ 1 ಟೊಮೆಟೊ, 1 ಈರುಳ್ಳಿ, ಹಾಗೆ ಒಂದು 4-5 ಎಸಳು ಬೆಳ್ಳುಳ್ಳಿಯನ್ನು ಕೂಡ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ತೇನೆ. ಈಗ ನಾನು ಇದೆಲ್ಲ ರುಬ್ಬಲಿಕ್ಕೆ ಫ್ರೈ ಮಾಡ್ಕೊಳ್ತಾ ಇರೋದು. ಮಸಾಲೆಯನ್ನು ರುಬ್ಬಿದ್ದೆ ನಾನು. ಆ ಮಸಾಲೆ ಜೊತೆನೇ ಇದನ್ನು ಹಾಕಿ ಅದನ್ನು ರುಬ್ಕೊಳ್ಳೋಣ. ಆಮೇಲೆ ಈಗ ಹುರಿದಂಥ ಮಸಾಲೆ ಜೊತೆನೇ ಟೊಮೆಟೊ, ಈರುಳ್ಳಿ ಮತ್ತು ಬೆಳ್ಳುಳ್ಳಿಯನ್ನು ಹಾಕಿ ಹುರಿದಂಥ ಟೊಮೆಟೊ, ಈರುಳ್ಳಿ, ಬೆಳ್ಳುಳ್ಳಿ ಹಾಕಿ ಚೆನ್ನಾಗಿ ಅದನ್ನು ನೈಸಾಗಿ ರುಬ್ಬಿ ಇಟ್ಕೊಂಡಿದ್ದೆ. ಇಲ್ಲಿ 4-5 ಎಸಳು ಬೆಳ್ಳುಳ್ಳಿ, ಒಂದು ದೊಡ್ಡ ಈರುಳ್ಳಿಯನ್ನು ಉದ್ದುದ್ದವಾಗಿ ಕಟ್ ಮಾಡ್ಕೊಂಡಿದ್ದೆ. ಇದನ್ನು ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ತಾ ಇದ್ದೆ ನೋಡಿ. ಇದನ್ನು ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಬೇಕು. ಅದ್ರ ಜೊತೆಗೆ ನಾನು 1 ಚಿಟಿಕೆ ಆಗುವಷ್ಟು ಕಸ್ತೂರಿ ಮೆಥಿಯನ್ನು ಹಾಕ್ಕೊಳ್ತಾ ಇದ್ದೆ. ಅದನ್ನು ಕೂಡ ಎಣ್ಣೆಯಲ್ಲಿ ಫ್ರೈ ಮಾಡಿಕೊಂಡಾಗ ಆ ಫ್ಲೇವರ್ ಸೂಪರಾಗಿ ಬರುತ್ತೆ. 1 ಚಿಟಿಕೆ ಆಗುವಷ್ಟು ಬಡೆ ಸೊಪ್ಪನ್ನು ಹಾಕಿದ್ದೆ ನಾನಿಲ್ಲಿ. ಹಾಗೆ 1 ಸ್ಪೂನ್ ಆಗುವಷ್ಟು ಶುಂಠಿ ಮತ್ತು ಬೆಳ್ಳುಳ್ಳಿಯ ಪೇಸ್ಟನ್ನು ಹಾಕ್ಕೊಳ್ತಾ ಇದ್ದೆ. ಅದನ್ನು ಕೂಡ ಎಲ್ಲವನ್ನು ಹಸಿ ವಾಸನೆ ಹೋಗೋ ತನಕ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಬೇಕು. ಈಗ ಎಣ್ಣೆಯಲ್ಲೇ ಒಂದು 2 ಸ್ಪೂನ್ ಆಗುವಷ್ಟು ಚಿಲ್ಲಿ ಪೌಡ್ರನ್ನು ಹಾಕ್ಕೊಳ್ತಾ ಇದ್ದೆ. ಚಿಲ್ಲಿ ಪೌಡ್ರನ್ನು ನಾನು ಚಟ್ಲಿಗೂ ಹಾಕಿ ಕಲಸಿಟ್ಟಿದ್ದೆ. ಖಾರಕ್ಕೆ ನಿಮ್ಮ ಅನುಗುಣಕ್ಕೆ ತಕ್ಕಂತೆ ಹಾಕ್ಕೊಳ್ಬೋದು. ಇದು ಬ್ಯಾಡಗಿ ಮೆಣಸಿನಕಾಯಿಯ ಚಿಲ್ಲಿ ಪೌಡ್ರ್ ಆಗಿರೋದ್ರಿಂದ ನಾನು ಮನೆಯಲ್ಲೇ ಮಾಡಿರೋದು. ತುಂಬ ಖಾರ ಏನಿರಲ್ಲ, ಇದು ನೋಡಿಕೊಂಡು ಹಾಕ್ಕೊಳ್ಳಿ. ಈಗ ಈರುಳ್ಳಿ ಮತ್ತು ಚಿಲ್ಲಿ ಪೌಡ್ರ್ ಎಲ್ಲವನ್ನು ಚೆನ್ನಾಗಿ ಫ್ರೈ ಆದ ನಂತರ ಕಲಸಿಟ್ಟಂಥ ಚಟ್ಲಿಯನ್ನು ಹಾಕ್ಕೊಳ್ತಿದ್ದೆ. ಸಿಗಡಿಯನ್ನು ಹಾಕಿ ಚೆನ್ನಾಗಿ ಎಣ್ಣೆಯಲ್ಲಿ ಸ್ವಲ್ಪ ಫ್ರೈ ಮಾಡ್ಕೊಳ್ಬೇಕು. ನಂತರ ಇದನ್ನು ಮತ್ತೆ ಮುಚ್ಚಿಬಿಟ್ಟು ಬೇಯಿಸ್ಕೊಳ್ತಾ ಇರೋದು ನಾನು. ಚೆನ್ನಾಗಿ ಅದು ನೀರೆಲ್ಲ ಬಿಟ್ಕೊಂಡಿದ್ದೆ. ನೀವು ಹತ್ತತ್ತು ಅನ್ನೋದು ಇದ್ದರೆ ಸ್ವಲ್ಪ ನೀರು ಹಾಕ್ಕೊಳ್ಬೋದು. ಇಲ್ಲಿ ಈಗ ಚೆನ್ನಾಗಿ ನೀರೆಲ್ಲ ಬಿಟ್ಕೊಂಡು ಚೆನ್ನಾಗಿ ಚಟ್ಲಿನೂ ಬೆಂದಿದೆ ನೋಡಿ. ಈಗ ರುಬ್ಬಿಟ್ಟಂಥ ಮಸಾಲೆಯನ್ನು ಹಾಕ್ಕೊಳ್ಳೋಣ. ತುಂಬ ಟೇಸ್ಟ್ ಕೊಡುತ್ತೆ. ಒಮ್ಮೆ ನೀವು ಟ್ರೈ ಮಾಡಿ ಈ ಥರ ಚಟ್ಲಿ ಸಾರನ್ನು. ಮತ್ತೆ ಖಂಡಿತ ಮಾಡ್ಕೊಳ್ತೀರಿ ನೀವು. ನಮ್ಮ ಕಡೆ ಇದಕ್ಕೆ ಚಟ್ಲಿ ಅಂತ ಹೇಳೋದು. ನೀವು ಏನಂತ ಹೇಳ್ತೀರಂತ ನಿಮ್ಮ ಭಾಷೆಯಲ್ಲಿ ಏನಂತೀರಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟನ್ನು ಬರ್ತಿಸಿ. ಮಸಾಲೆ ಹಾಕಿ ನಾನು ಸ್ವಲ್ಪ ನೀರನ್ನು ಆ್ಯಡ್ ಮಾಡಿದ್ದೆ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಳೋಣ. ಚಟ್ಲಿಗೂ ಕೂಡ ಉಪ್ಪು ಹಾಕಿಟ್ಟಿದ್ದೆ, ನೋಡಿಕೊಂಡು ಹಾಕ್ಕೊಳ್ಬೋದು. ಇದನ್ನು ಮುಚ್ಚಿಬಿಟ್ಟು ಮತ್ತೆ ಇದನ್ನು ಚೆನ್ನಾಗಿ ಕುದಿಸ್ಕೊಳ್ಬೇಕು. ತುಂಬ ಚೆನ್ನಾಗಾಗತ್ತೆ. ರೆಸ್ಟೋರೆಂಟ್ ಸ್ಟೈಲೇ ಬರುತ್ತೆ. ಒಮ್ಮೆ ನೀವು ಇದನ್ನು ಟ್ರೈ ಮಾಡಿ.
ಚೆನ್ನಾಗಿ ಕುದ್ದು ರೆಡಿ ಆಗ್ತಾ ಇದೆ ನೋಡಿ. ಈಗ ರೋಟಿ, ಚಪಾತಿ, ದೋಸೆ, ಇಡ್ಲಿಗೂ ಹಾಗೆ ಅನ್ನಕ್ಕೂ ಸೂಪರ್ ಆಗಿರುತ್ತೆ. ಗೀ ರೈಸಿಗಂತೂ ಸೂಪರ್ ಆಗಿರುವಂಥ ಕಾಂಬಿನೇಷನ್ ಇದು. ಒಮ್ಮೆ ನೀವು ಇದನ್ನು ಟ್ರೈ ಮಾಡಿ ವೀಕ್ಷಕರೇ. ನೋಡಿ ನಾನು ಸ್ಟವನ್ನು ಆಫ್ ಮಾಡಿದ್ದೆ. ಇದೇ ಥರ ನೀವು ಒಮ್ಮೆ ಟ್ರೈ ಮಾಡಿ. ಹಾಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟನ್ನು ಬರ್ತಿಳಿಸಿ. ನನ್ನ ವಿಡಿಯೋನ ಇನ್ನೊಬ್ಬರಿಗೂ ಶೇರ್ ಮಾಡಿ, ಲೈಕ್ ಮಾಡಿ ಮತ್ತು ಸಪೋರ್ಟ್ ಮಾಡಿ. ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.